ಇದೆಲ್ಲ ನಿಮಗೆ ಫ್ರೆಶ್ ಆಗಿರುತ್ತೆ ಮೀನಿಗೆ. ದೋಸೆ ಕೂಡ ನೋಡ್ತಾ ಇರ್ಬೋದು, ದೋಸೆ ಸಿಗುತ್ತೆ ನಿಮಗೆ, ಮೀನು ಕೂಡ ಸಿಗುತ್ತೆ. ಇದು ತಲೆ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮೈಸೂರು ಹತ್ರ ಮೀನು ಅಂಗಡಿ ಇದೆ ಇಲ್ಲಿ ಮಂಡಿ ಮಾಲ್ದಲ್ಲಿ, ತುಂಬ ಫೇಮಸ್ಸು. ನೋಡ್ತಾ ಇರ್ಬೋದು ಅಲ್ಲಿ ಏನು ಕಂತ ಇದೆ, ಅದೇ ನಮ್ಮ ರೆಗ್ಯುಲರ್ ಬರೋದು ನಾವು ಮೀನು ಅಂಗಡಿಯಲ್ಲಿ. ತುಂಬಾ ಫೇಮಸ್ಸು ಮತ್ತು ಚೀಪ್ ಆ್ಯಂಡ್ ಬೆಸ್ಟಲ್ಲೇ ಸಿಗುತ್ತೆ. ಈ ರೋಡಲ್ಲಿ ತುಂಬಾ ಇದೆ, ಅಲ್ಲೂ ಇದೆ, ಟೌನಲ್ಲಿ ಇದೆ. ಇದು ನಿಮಗೆ ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಮಂಡಿ ಹತ್ರ ಮಂಡಿ ಮೌಲ ಅಂತ ಅಂದ್ರೆ ಮೈಸೂರು. ನಾವು ಯಾವಾಗಲೂ ಬರೋದು ಇಲ್ಲೇನೆ. ಹೌದು, ನಾವು ಬರ್ತಿದ್ವಿ. ಇವಾಗ ವಿಡಿಯೋ ಮಾಡ್ತೀವಿ, ಇದೇ ಫಸ್ಟ್ ಟೈಮು ನಿಮಗೂ ತೋರಿಸೋಣ ಅಂತ. ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಹೌದು, ರೇಟ್ ಚೀಪ್ ಅಂಡ್ ಬೆಸ್ಟ್. ಹೌದು, ಮತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಅಲ್ಲಿನ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ. ಅದರಲ್ಲೂ ಈ ಮಳೆ, ಈ ಚಳಿಗೆ, ಈ ವೆದರ್ಗೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅನ್ಸುತ್ತೆ. ನೀರಿನ ಬಾಟಲ್ ರೆಡಿ ಇದೆ. ವಾಟರ್ ಬಾಟಲ್ ಕೂಡ ತೊಗೊಂಡಿದ್ದೀವಿ, ಯಾಕಂದ್ರೆ ಅಲ್ಲಿ ಸ್ವಲ್ಪ ವಾಟ್ರ್ ನಲ್ಲಿ ಯೂಸ್ ಮಾಡ್ತಾರೆ. ಅದರಿಂದ ಬೇಡ ಈ ವೆದರ್ಗೆ, ಆಮೇಲೆ ಕೆಮ್ಲು ಬಂದರೆ ಕಷ್ಟ ಅಂತ ಹೇಳ್ಬಿಟ್ಟು ಬೇಡ ಅಂದ್ಬಿಟ್ಟು ಒಂದು ವಾಟರ್ ಬಾಟಲ್ ಕೂಡ 1 ಲೀಟ್ರ್ ತೊಗೊಂಡಿದ್ದೀವಿ ಬಿಸ್ಲರಿ. ಆ ಫಿಶ್ ಅಂಗಡಿಯಲ್ಲಿ ಏನು ಕಾಣ್ತಾ ಇದೆ, ಮಂಡಿ ಮಾಲ್ದಿಂದ ಇಲ್ಲಿ ಬಂದರೆ ಫಿಶ್ ಅಂಗಡಿ ಸಿಗುತ್ತೆ. ಅಲ್ಲೊಂದು ಫಿಶ್ ಅಂಗಡಿ ಇದೆ, ಡೌನ್ ಆದರೂ ಒಂದು 2-3 ಇದೆ. ಬಟ್ ಇಲ್ಲಿ ನಾವು ರೆಗ್ಯುಲರ್ ತಿನ್ನೋದು ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡೋಣ ಅಲ್ಲಿ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀವಿ. ತುಂಬಾ ಟೇಸ್ಟಾಗಿರುತ್ತೆ. ಯಾರೆಲ್ಲ ಮೀನು ಫ್ಯಾನ್ಸ್ ಇರ್ತೀರ ಅದು ತಿನ್ನಬೇಕು ಅಂತ ಇಲ್ಲಿ ಬಂದರೆ ಒಳ್ಳೆ ಟೇಸ್ಟಿಯಾಗಿ ಮೀನು ಸಿಗುತ್ತೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಮೈಸೂರು ಮಂಡಿ ಮಾಲ್ದ ಹತ್ರ. ಬನ್ನಿ ಹೋಗೋಣ, ನಿಮಗೂ ತೋರಿಸ್ಕೊಡ್ತೀನಿ ಅಲ್ಲಿ ಯಾವ ಥರ ಮಾಡ್ತಾರೆ ಅಂತ. ಬಾರೋ, ನಮ್ಮ ಹುಡುಗನಿಗೆ ಒಂದು ಫೋನ್ ಬಂತು, ಮಾತಾಡ್ತಾ ಇದ್ದಾನೆ. ಮೀನು ಮಾತ್ರ ಸಕ್ಕತ್ತಾಗಿರುತ್ತೆ. ಸ್ಲೈಸ್ ಮೀನು ಇರುತ್ತೆ, ಮತ್ತು ಈ ಸೇಪಲ್ಲೇ ಇರುತ್ತೆ. ನಿಮಗೆ ತಲೆ ಕೂಡ ಸಿಗುತ್ತೆ ಇಲ್ಲಿ. ಬಾ ಮತ್ತೆ ರೆಡಿ, ಅಲ್ಲಿ ಹೋಗೋಣ. ನೋಡ್ತಾ ಇದ್ದೀರಲ್ಲ, ಇದೇ ಮೀನು ಶಾಪು. ಒಳ್ಳೆ ಮೀನು ಸಿಗುತ್ತೆ ಇಲ್ಲಿ. ನೋಡಿ ತಲೆ, ಎರಡು ಸೆಂಟ್ರ್ ಪೀಸ್ ಹಾಕಿ ಬೈ. ಈ ತಲೆ ಎಲ್ಲ ಚಿಚ್ಚಿ ನಿಮಗೆ ಮಸಾಲೆ ಜೊತೆ, ದೋಸೆ ಜೊತೆ ಕೊಡ್ತಾರೆ. ಇದು ಕೂಡ ವಿಸೇಫು. ಇಲ್ಲೂ ದೋಸೆ ನಿಮಗೆ, ಇದು ದೋಸೆ ಜೊತೆ ಹಸಿ ಮಸಾಲೆ ಆಗಿ ಊಜದಲ್ಲಿ ಮನೆ ಕೊಡ್ತಾರೆ. ನಮ್ಮ ಇವರೇ ಮಾಮು, ರೆಗ್ಯುಲರ್ ಬರೋದು ನಾವು ಇಲ್ಲಿ ಮಾಮು ಹತ್ರ. ತುಂಬ ವರ್ಷದಿಂದ ಇಲ್ಲೇ ಬರೋದು ನಾವು. ಮಾಮ ಹೇಗಿದ್ದೀರಾ? ಮಾಮ ಹೇಗಿದ್ದೀರಾ ಮಾಮ? ಹಾಂ, ಯಾವಾಗಲೂ ಇಲ್ಲೇ ಬರೋದು ಮಾಮು ಹತ್ರ ನಾವು. ತುಂಬ ಚೆನ್ನಾಗಿರುತ್ತೆ. ಮೈಸೂರಲ್ಲಿ ಇರೋರು ಇಲ್ಲಿ ಬನ್ನಿ, ಒಳ್ಳೆ ಮೀನು ಟೇಸ್ಟು. ದೋಸೆ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗುತ್ತೆ ನಿಮಗೆ. ದೋಸೆ ಕೂಡ ಹೇಳಿದ್ದೀನಿ, ದೋಸೆ ಎರಡು ಮೀನು, ಎರಡು ದೋಸೆ. ಹೌದು, 2 ಮೀನು 2 ದೋಸೆ ಕೊಡಿ ಮಾಮು. ನೋಡ್ತಾ ಇದ್ದೀರಲ್ಲ, ಒಂದೊಂದು ಕೊಡಿ ಸಾಕು. ಹೌದು, ಒಂದೊಂದು ತೊಗೊಂಡಿದ್ದೀವಿ, ಯಾಕಂದ್ರೆ ಹೌದು ಮನೇಲೂ ನಮ್ಮ ಹುಡುಗ ನಾನ್ ವೆಜ್ ಮಾಡಿಸ್ಬಿಟ್ಟಿದ್ದಾನೆ. ನಮ್ಮ ಮನೇಲೂ ಆಲ್ರೆಡಿ ಚಿಕನ್ ಮಾಡಿಸ್ಬಿಟ್ಟಿದ್ದೀನಿ, ಒಂದು 5 o'clock ಅಲ್ಲಿ ತಿನ್ಬಿಟ್ಟೆ. ಇವ್ರ ಮನೇಲಿ ಚಿಕನು ಲೆಗ್ ಅಂತೆ. ಇವತ್ತು ಏನೋ ಲೆಗ್ಗೇನು, ಇವತ್ತು ತಂದೂರಿ ಚಿಕನ್ ಅಂತೆ. ಅದಕ್ಕೆ ಲೈಟಾಗಿ ತಿನ್ಕೊಂಡು ಅಂದ್ಬಿಟ್ಟು ಚಳಿಗೆ ತುಂಬ ದಿವಸ ಇದೆಲ್ಲ ಬಂದಿದ್ದೀವಿ. ಆಲ್ರೆಡಿ ನೋಡ್ತಾ ಇರ್ಬೋದು, ಇಷ್ಟು ಒಂದು 6 o'clock ಮೇಲೆ ಓಪನ್ ಇರುತ್ತೆ. ಒಳಗಡೆ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಜನ ತಿಂತಾ ಇರ್ತಾರೆ ಮಂಡಿ ಮಾಲ್ದಲ್ಲಿ. ಅದೇ 1 ಕೈಲಿ ಇಟ್ಕೋಣ, ಟೇಬಲ್ ಮಾಡಿಕೆ 1 ಕೈಲಿ. ಊದಲ್ಲಿ ನಿಮಗೆ ಹಸಿ ಮಸಾಲೆ ಹಾಕಿ ಕೊಡ್ತಾರೆ. ನೋಡ್ತಾ ಇರ್ಬೋದು, ಇದೆಲ್ಲ ನಿಮಗೆ ಫ್ರೆಶ್ ಆಗಿರುತ್ತೆ ಮೀನಿಗೆ. ದೋಸೆ ಕೂಡ ನೋಡ್ತಾ ಇರ್ಬೋದು, ದೋಸೆ ಸಿಗುತ್ತೆ ನಿಮಗೆ, ಮೀನು ಕೂಡ ಸಿಗುತ್ತೆ. ಇದು ತಲೆ ಎಲ್ಲ ಜಚ್ಚಿ ಕೊಡ್ತಾರೆ. ಈ ತಲೆ ಕೂಡ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಬಿಸಿ ಬಿಸಿ ದೋಸೆ ಜೊತೆ ನಿಮಗೆ ದೋಸೆ ಮೀನು ತುಂಬಾ ಚೆನ್ನಾಗಿರುತ್ತೆ. ಖಾರ ಗೀರ ಎಲ್ಲ ಫ್ರೆಶ್ ಆಗಿರುತ್ತೆ. ಮೀನು ತಿನ್ನೋರು ತುಂಬ ಜನ ಇಲ್ಲಿ ಬಂದರೆ ಒಳ್ಳೆ ಟೇಸ್ಟಿಯಾಗಿ ಮೀನು ಸಿಗುತ್ತೆ. ಟೇಸ್ಟಿಯಾಗಿ ಮಾಡ್ಕೊಡ್ತಾರೆ ನಮ್ಮ ಮಾಮು ಬಂದು. ಅದೇನಾ, ನಾವು ಕೂಡ ಆರ್ಡ್ರ್ ಎಷ್ಟು ಒಂದೊಂದು ದೋಸೆ ಮೀನು ಕೊಟ್ಟಿರೋದಾ? ಹೌದು, ಯಾರಿಗಾದ್ರೂ ನೆಗಡಿ ಶೀತ ಈ ಥರ ಎಲ್ಲ ಬಂದರೆ ಇಲ್ಲಿ ಬಂದ್ಬಿಟ್ರೆ ಸಾಕು. ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋದೇ ಬೇಡ ಅಲ್ವಾ? ಟ್ಯಾಬ್ಲೆಟ್ ಅದು ತಗೊಳ್ಳೋದೆಲ್ಲ ಬೇಡ. ಇಲ್ಲಿ ಬಂದರೆ ನಿಮ್ಗೆ ಆಟೋಮೆಟಿಕ್ ಆಗಿ ವಾಸಿ ಆಗಿಬಿಡುತ್ತೆ. ಬಟ್ ಇಲ್ಲಿ ಮಾಡ್ತಾರ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ, ಆ ಥರ ಇರುತ್ತೆ. ಚೆನ್ನಾಗಿ ಮಾಡ್ತಾರೆ. ನಾವು ನಾನ್ ವೆಜ್ ಅಷ್ಟೇ. ನಾನ್ ವೆಜ್ ಅಂದ್ರೆ ಅಷ್ಟಕ್ಕಷ್ಟೇ ನಿಮಗೆ. ಹೌದು, ವೆಜ್ ಪ್ಯೂರ್ ವೆಜ್ ನೀನು. ಅಂದರೆ ಇದೆಲ್ಲ ಸುಳ್ಳು, ನಂಬೇಡಿ. ನಾನ್ ವೆಜ್ ಎಲ್ಲ ಅಷ್ಟಕ್ಕಷ್ಟೇ ಅಲ್ಲ. ನಾನ್ ವೆಜ್ ಇದ್ದರೆ ಎಲ್ಲೂ ಬಿಡಲ್ಲ, ಹೋಗ್ತೀವಿ, ತಿಂತೀವಿ. ಎಷ್ಟೇ ದೂರ ಆದರೂ ಪರವಾಗಿಲ್ಲ, ಹೋಗ್ತೀವಿ. ಒಂದೊಂದು ಮೀನು ಸಾಕು ಅಲ್ವಾ? ಒಟ್ಟಿಗೆ ಕೊಟ್ಬಿಟ್ರಾ? ಸಪ್ರೇಟ್ ಒಟ್ಟಿಗೆ ಹಾಕ್ಬಿಟ್ರ ಬೇರೆ ಬೇರೆ?
ಇಬ್ರಿಗೆ ಓ ಇಬ್ರಿಗೆ ಸಬ್ಸ್ಕ್ರೈಬ್ ಕೊಟ್ಬಿಡಿ ಈ ತರ ಇದು ಇಬ್ರು ತಿನ್ನಬಿಡಿ ಏನೇನತೆಗೆ ವಿಡಿಯೋ ಮಾಡೋ ಸರಿ ಇತ್ತಲ್ಲ ನಡ್ಕತ್ತೀನಿ ಇಬ್ರು ತಿನ್ನಬಿಡು ಇಸ್ಕೊ. ಆಲ್ರೆಡಿ ನೋಡಿ ದೋಸೆ ತಗೊಂಡ್ವಿ ಬಾಸ್ ಇಸ್ಕೋ ಒಂದು ನೋಡಿ ದೋಸೆ ತಗೊಂಡಿದ್ವಿ ನಮ್ಮ ಹುಡುಗನು ಸೇಮ್ ವಿಡಿಯೋ ಮಾಡ್ತೀಯಾ ದೋಸೆ ನೋಡಿ ಇಲ್ಲಿ ತೋರ್ಸಾ ಇಲ್ಲಿ ನೋಡ್ತಾ ಇರ್ಬೋದು ತೋರ್ಸಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಖಾರ ಬೇಕಾದ್ರೆ ನೀವು ಬೇಕಾದ್ರೆ ಇನ್ನೂ ಬೇಕು ಅಂತಂದ್ರೆ ಹಾಕ್ಸ್ಕೊಂಡು ತಿನ್ಬೋದು. ನೋಡಿ ತಲೆ ತಿಂತಿದ್ರೆ ಆಗಲಿ ತಲೆಗೆ ಆ ಥರ ಖಾರ ಹಾಕ್ಬಿಟ್ಟು ನಿಮಗೆ ಚಚ್ಚಿ ಕೊಡ್ತಾರೆ. ಒಳ್ಳೆ ತುಂಬಾನೇ ಫ್ರೆಶ್ ಮೀನು ಮಾಡ್ತಾರೆ. ಕಾಟ್ಲನ್ನ ಪಾಂಪ್ಲೆಟ್ ಇರಬೇಕು ಒಳ್ಳೆ ಫ್ರೆಶ್ ಮೀನು ಮುಳ್ಳೇ ಜಾಸ್ತಿ ಇಲ್ಲ ಮುಳ್ಳೇ ಇಲ್ಲ. ತುಂಬ ದಿನ ಆಯ್ತು ತಿಂದು ಅವತ್ತಕ್ಕೂ ಇವತ್ತಕ್ಕೂ ಟೇಸ್ಟ್ ಸೇಮ್ ಅನಿಸ್ತಾ ಇದೆಯಾ? ಸೇಮಾ? ಏನು ಡಿಫ್ರೆನ್ಸ್ ಇಲ್ಲ. 20 ವರ್ಷ ಆದರೂ ಸೇಮ್ ಟೇಸ್ಟ್. ಹೌದು. ಈಗ ಮೈಸೂರಲ್ಲಿ ಫೇಮಸ್ಸು ಮಂಡಿ ಮಾಲ್ನಲ್ಲಿ ಮೀನು ಅಂಗಡಿ ಇದು. ನಮ್ಮ ಮಾಮು ಹತ್ರ ಬಂದುಬಿಟ್ರೆ ಒಳ್ಳೆ ಟೇಸ್ಟಾಗಿ ಮೀನು ಕೊಡ್ತಾರೆ. ನಾನು ಕೂಡ ತಿಂತೀನಿ. ಅದಕ್ಕೆ ಹಾಕೊಂಡಿದ್ದು ಇಲ್ಲಿಗೇನೆ ಅಲ್ಲ ಇಲ್ಲಿಗೆ ಯಾಕೆ ಇವತ್ತು ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಇಬ್ಬರು ಒಟ್ಟಿಗೆ ಹಾಕ್ಬಿಡ್ತೀವಿ. ಅಲ್ಲೇ ಅವರೇ ಕೊಟ್ಟಿದ್ದಪ್ಪ ಹಂಗೇನು. ನಾನು ಕೂಡ ಇದರಲ್ಲೇ ತಿಂತಾ ಇದ್ದೀನಿ, ನೋಡ್ತಾ ಇರ್ಬೋದು ಎಷ್ಟು ಕಿಸ್ಬಿ ಆಗಿದೆ ಮೀನು, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಕೈ ಹಾಕಿದ್ರೆ ಸಾಕು. ಈ ಥರ ಮೀನು ಸಿಗ್ಬೇಕು ಅಂದ್ರೆ 10 ರೂಪಾಯಿ ನಮ್ಮ ಮನೆಗೆ. ಕೈ ಹಾಕಿದ್ರೆ ಸಾಕು ಮೆತ್ತಗೈತೆ ಮೀನು. ಹೇಳ್ತಾ ಇರೋದು ಮೀನಲ್ವೇನಾ? ಕೈ ಹಾಕ್ತೆ ನೋಡಿ ಮೀನಿಗೆ ಇಷ್ಟು ಸಾಫ್ಟಾಗಿ ಸಿಗೋದು ಮೀನು ತುಂಬಾ ಚೆನ್ನಾಗಿದೆ. ಮತ್ತು ದೋಸೆ ಕೂಡ ಅಷ್ಟೇ. ನಾಳೆ ನಮ್ಮ ಬಾಸ್ ಫಿಲಮ್ ಬೇರೆ ಐತೆ. ಹೌದು, ಹೋಗ್ಬೇಕು. ಅದು ಕೂಡ ನಮಗೆ ಒಂದು ಖುಷಿ ವಿಚಾರ. ನಮ್ಮ ಬಾಸ್ ಅಭಿಮಾನಿಗಳು ಎಲ್ಲರೂ ನಾಳೆ ಅಂತೂ ಮಿಸ್ ಮಾಡಲ್ಲ, ಫಸ್ಟ್ ಡೇ ಹೋಗಿ ಹೋಗ್ತಾರೆ. ಮೈಸೂರಲ್ಲಿ ಫಿಶ್ ರೋಲ್ಸ್ ಬೇಕು ಅಂದರೆ ಕಮ್ಮಿ ಬಜೆಟಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಬೇಕು ಅಂದರೆ ಇಲ್ಲಿ ಬೆಸ್ಟು ಮಂಡಿ ಮಾಲ್. ಮಂಡಿ ಮಾಲ್ದಾಗ ಬಂದ್ಬಿಡಿ. ಮೈಸೂರಲ್ಲಿ ತಿನ್ನಂಗೆ ಆಗಲ್ಲ. ಮೈಸೂರಲ್ಲಿ ಯಾರೆಲ್ಲ ಎಲ್ಲೆಲ್ಲಿ ಇರ್ತೀರ ಅವರೆಲ್ಲ ಇಲ್ಲಿ ಬಂದು ಒಂದು ಸಲ ಟೇಸ್ಟ್ ನೋಡ್ಬಿಡಿ, ಗೊತ್ತಾಗುತ್ತೆ. ಮತ್ತೆ ಮತ್ತೆ ಬರ್ತಾ ಇರ್ತೀರ. ಯಾರಾಗ ಮೀನು ಇಷ್ಟ ಇಲ್ವೋ ಅವ್ರಿಗೂ ಇಷ್ಟ ಆಗುತ್ತೆ ಮೀನು. ಮನೆಯಲ್ಲಿ ದೋಸೆ ಕೂಡ ಕೊಡ್ತಾರೆ. ಮತ್ತು ನಿಮಗೆ ರೇಟ್ ಎಲ್ಲ ಬಜೆಟ್ ಎಲ್ಲ ತುಂಬ ಚೀಪು. ಒಂದು 80ಇಂದ 50 ಮೀನು ಈಗ 50 ರುಪೀಸು. ಇದು ಜಾಸ್ತಿ ಹೌದು, ಗ್ಯಾಸ್ ಎಲ್ಲ ಜಾಸ್ತಿ ಆಗುತ್ತಲ್ಲ. ಹೌದು. ಮತ್ತು ಒಂದು 80 ರೂಪಾಯಿಂದ 100 ರೂಪಾಯಿ ತನಕ ನೀವು ಇದಕ್ಕೆ ನಾವು ತಿನ್ಬೇಕಾದ್ರೆ 35 ರೂಪಾಯಿ 40 ರೂಪಾಯಿ ಇತ್ತು ಅಷ್ಟೇ. 40 ರೂಪಾಯಿ ನಾವು ಸ್ಟಾರ್ಟ್ ಮಾಡಿದಾಗ. ದೋಸೆ ಮೀನು ತಿಂದರೆ 100 ರೂಪಾಯಿ ಒಳಗಡೆ ನಿಮ್ಗೆ ಹೊಡೆ ತುಂಬಿಡುತ್ತೆ ಇಲ್ಲಿ. ನೀರಿಗೆ ಎತ್ಕೊಬಿಡ್ರಿ ಗಣಪ ನಮ್ಮದು ಬಿಸ್ತರಿ. ಮುಳ್ಳೆ ಇಲ್ಲ ಕಣ, ಸ್ವಲ್ಪ ಅಷ್ಟೇ. ಇದು ಜಾಸ್ತಿ ಮುಳ್ಳು ಬರಲ್ಲ. ನಮ್ಗೆ ಸಿಗೋದೇ ಇಲ್ವಲ್ಲ ಮೀನು. ನೋಡಿ ಮುಳ್ಳೇ ಇಲ್ಲ. ಎತ್ಕೊಂಡು ತಿಂದ್ರು ಪರವಾಗಿಲ್ಲ ಅಂತ ತುಂಬ ಜನ ಬರೋರು ಇದ್ದಾರೆ, ನೋಡ್ತಾ ಇರ್ಬೋದು. ಎಷ್ಟೋ ಜನ ವೆಯ್ಟಿಂಗ್ ಲಿಸ್ಟು, ತುಂಬ ಜನ ನಿಂತ್ಕೊಂಡು ತಿಂತಿರ್ತಾರೆ. ಆಲ್ರೆಡಿ ಒಳಗಡೆ ಸ್ವಲ್ಪ ಘಾಟಿ ಇರೋದ್ರಿಂದ ಒಳಗಡೆ ಕುತ್ಕೊಳ್ಳಲ್ಲ. ಹೊಡೆ ಕುತ್ಕೊಬಿಡ್ರು ಅಂತ ಮುಗಿಸ್ತತೆ. ಹೇಳ್ತಾ ಇದ್ದೀನಲ್ಲ, ನಗಡಿ ಸಿಗ್ತಾ ಇರೋರು ಇಲ್ಲಿ ಬಂದುಬಿಟ್ರೆ ಆಟೋಮೆಟಿಕ್ಕಾಗಿ ಹೋಗುತ್ತೆ. ಅದೇನಾ? ತುಂಬಾ ಟೇಸ್ಟ್ ಆಗಿದೆ. ತಲೆ ಹೇಳದ ಬೈ 2 ತಲೆ ಕೊಡಿ. ಹಾಂ 2 ಬೇರೆ ಬೇರೆ ಒಟ್ಟಿಗೆ ಹಾಕಿ. ಒಟ್ಟಿಗೆ ತಿಂತೀವಿ. ತಿಂತಾ ಇದ್ದೀನಿ. ತುಂಬಾ ಮಾಮೂಲಿ ನೀರೇ ಕುಡಿತಾ ಇದ್ದೆ. ಈ ಲಾಸ್ಟ್ ಮಂತ್ ಟೈಫಾಯ್ಡ್ ಬಂದ್ಬಿಟ್ಟಿತ್ತು ನನಗೆ. ತುಂಬ ಜ್ವರ ಆಗ್ಬಿಟ್ಟಿತ್ತು ನಮ್ಮ ಹುಡುಗನಿಗೆ ಒಂದು ವಾರ ಟೈಫಾಯ್ಡ್ ಆಗ್ಬಿಟ್ಟಿತ್ತು. ಅದರಿಂದ ಇವಾಗ ಡಾಕ್ಟ್ರ್ ಹೇಳಾರೆ ಬಿಸಿಲು ಕುಡೀರಿ. ಒಂದು ನಾನ್ ವೆಜ್ ತಿನ್ಬೇಡಿ ಅಂತ ತುಂಬ ದಿನ. ಮನೆಗೆ ಹೋಗಿ ಸ್ಟಾರ್ಟ್ ಮಾಡೋನೆ. ಈ ರೋಡಲ್ಲಿ ತುಂಬಾ ಇದೆ. ಈ ರೋಡಲ್ಲಿ ಕೂಡ ಇದೆ. ಮಂಡಿ ಮಾಲ್ದಿಂದ ಸ್ಟ್ರೈಟ್ 4 ಬರುತ್ತೆ, ಸ್ಟ್ರೈಟ್ ರೋಡು.
ಬಟ್ ಇಲ್ಲೇ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ಇಲ್ಲೇ ಬೆಸ್ಟು ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಖಾರವಾಗಿ ತಲೆ ಎಲ್ಲ ಚುಚ್ಚಿ ಕೊಡ್ತಾರೆ ಇಸ್ಕೋ ತಲೆ ಕೂಡ ರೆಡಿ ಆಯಿತು ತಲೆನ ಚಚ್ಚಿ ಕೊಟ್ಟಿರೋದು ಇದು ಅದೇ ತಿಂದಿಲ್ವಲ್ಲ ಇನ್ನು ಹಾಂ ಅದೇ ತಿಂದಿಲ್ವಲ್ಲ ಆಯಿತು ಇದನ್ನ ತಲೆನ ಚಚ್ಚಿ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೋಡಪ್ಪ ಖಾಲಿ ಮಾಡೋದನ್ನ ಫಸ್ಟ್ ನಾನು ನಾನು ಕ್ಯಾಮ್ರಾ ಇಸ್ಕೊಂಡೆ ಬಟ್ ಅವ್ನು ಖಾಲಿ ಮಾಡಲಿ ಅಂತ ನೋಡಿ ತಲೆ ದೋಸೆ ನಾವು ಈ ಮಳೆ ಟೈಮು ಚಳಿ ಟೈಮ್ಗೆ ಬರ್ತಾ ಇರ್ತೀವಿ ಅವಾಗವಾಗ ಬಟ್ ಇವಾಗ ಸ್ವಲ್ಪ ಸುಮಾರು ಒಂದು ಗ್ಯಾಪ್ ಆಗ್ಬಿಟ್ಟಿತ್ತು 7 ತಿಂಗಳು ಆಯಿತು ಮುಂದೆ ಈ ವೆದರ್ಗೆ ಈ ಮಳೆಗೆ ತಿಂತಾ ಇದ್ರೆ ಮಸ್ತ್ ಮಾತ್ರ ಹೆವಿ ಖಾರ ಅಲ್ವಾ ಮೂಳೆ ಇದು ಮುಳ್ಳು ಬಿಡ್ತಿಲ್ಲ ಹಂಗೆ ತಿಂತಾವನೆ ಖಾರ ಆದರೂ ಬಿಡಲ್ಲ ಕೈಯಲ್ಲಿ ಬಿಸಿ ಮೀನ್ ತಲೆ ದೋಸೆ ಐತೆ ಅದನ್ನ ಖಾಲಿ ಮಾಡಬೇಕು ಇದು ಮೀನೊಳಗಡೆ ಸೈಡಲ್ಲಿ ಚೆರುವಿ ಥರ ಇರುತ್ತೆ ಗೊತ್ತಿರುತ್ತೆ ನಿಮಗೆ ತಲೆನೂ ತಿನ್ನಬೇಕು ಅದಕ್ಕೆ ಬೇಗ ತಿಂತಾ ಇದ್ದೀನಿ ತಲೆ ರೆಡಿ ಐತೆ ಬಿಸಿ ತುಂಬ ಜನ ನಿಂತ್ಕೊಂಡು ತಿನ್ನೋರು ಬಂದು ನಿಂತ್ಕೊಂಡು ತಿನ್ಕೊಂಡು ಹೋಗ್ತಾರೆ ಸೀಟ್ ಇಲ್ಲ ಅಂದ್ರೆ ಪರವಾಗಿಲ್ಲ ಸ್ವೀಟ್ ಅಂತೂ ಸಿಗಲ್ಲ ಇಲ್ಲಿ ಒಳ್ಳೊಳ್ಳೆ ಕಾರಲ್ಲೇ ಬರ್ತಾರೆ ಇವೆಲ್ಲ ಅದೇ ನಾವು ಕಾರ ಬರಬೇಕಾಗಿತ್ತು ಸ್ವಲ್ಪ ಮಳೆ ವೆದರ್ ಸ್ವಲ್ಪ ಚಿಲ್ಲಾಗಿದೆ ಸ್ವಲ್ಪ ಮಳೆ ಬರಂಗಿದೆ ಮಳೆ ಹನಿ ಇಡ್ತಾ ಇದೆ ಕಾರ್ ಬಂದ್ರೆ ಪಾರ್ಕಿಂಗ್ ಸಮಸ್ಯೆ ಆಮೇಲೆ ರೋಡೆಲ್ಲ ಚಿಕ್ಕೋದಿಲ್ಲಿ ಗೊತ್ತಲ್ಲ ನಿಮಗೆ ಚರ್ಚ್ ಹತ್ರ ಮಂಡಿ ಮೌಲ ಇದೆ ರೋಡು ಅಂತ ಅದಕ್ಕೆ ಬಸ್ ಕೋಡಿಲಿ ಬಂದ್ವಿ ಇಲ್ಲಿ ಬಂದು ತಿಂದಿರೋರು ಕೂಡ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಬರೋರು ಕೂಡ ಇಲ್ಲಿ ಬಂದು ತಿನ್ನಿ ಮಳೆ ಹನಿ ಇಡ್ತೈತೆ ಇಲ್ಲಿ ಕ್ಯಾಮ್ರಾದಾಗ ಕಾಣಿಸ್ತಿಲ್ಲ ಅನ್ಸುತ್ತೆ ಮಳೆ ಬರ್ತಿರೋದು ಇವಾಗ ತಲೆ ತಿಂತಾ ಇದ್ದೀವಿ ವಾಟರ್ ಓಪನ್ ಮಾಡು ಬೇಕಾ ಆಟೋ ನೋಡಿ ಹೆಂಗೆ ಆಗ್ತಿದ್ದಾರೆ ಆಟೋ ಹತ್ರ ಹೊರಗಡೆ ಹೊರಗಡೆ ಅಂತ ಮುಗಿಸ್ತದೆ ಮಳೆ ಶುರು ಆಗ್ತೈತೆ ಜನ ಬರ್ತಾನೆ ಅವರೇ ಮಳೆ ಶುರು ಆಗಿದ್ರು ಜನ ಬರ್ತಾನೆ ಅವ್ರೆ ಆಟೋದಲ್ಲಿ ಬರ್ತಾವ್ರೆ ಕಾರಲ್ಲಿ ಬರ್ತಾವ್ರೆ ಬೈಕಲ್ಲಿ ಬರ್ತಾವ್ರೆ ನೋಡಿ ತಲೆ ಇಷ್ಟ ಹೆಚ್ಚಿಕೊಟ್ಟಿರೋದು ಇದೇನಾ ಮೀನ್ ತಲೆ ತಿನ್ನಕ್ಕೆ ಮಜಾ ಅಲ್ಲೇ ಕಂಪಲ್ಸರಿ ಮೀನ್ ತಗೊಂಡ್ರೆ ದೋಸೆ ಕೊಟ್ಟೆ ಕೊಡ್ತಾರೆ ಒಂದಾದ್ರು ಆ ಮಸಾಲೆ ಬೇಡ ಇಷ್ಟ ಇಲ್ಲ ಅಂದ್ರೆ ಬೇಡ ಅಂದ್ರೆ ಕೊಡಲ್ಲ ಹೌದು ರೆಗ್ಯುಲರ್ ಬರೋರು ಕೊಟ್ಟೆ ಕೊಡ್ತಾರೆ ನಮ್ಮ ಮನೆಗೆಲ್ಲ ತಗೊಂಡೋಗವೆ ಇಲ್ಲಿಂದ ಬಂದು ತಗೊಂಡೋಗವೆ ನಾವು ಹೆಚ್ಚು ಕಮ್ಮಿ ಬಂದಿರೋದು ಒಂದು 11 ಕಿಲೋಮೀಟರ್ ಇದೆಯಾ ಇನ್ನೊಂದಾ 11 ಇಲ್ಲ ಅಲ್ಲ ಎಷ್ಟಿದೆ ಒಂದು 8 ಕಿಲೋಮೀಟರ್ 5 ಅಂತೆ 5 ಜೆ ಪಿ ನಗರ ಇವ್ರದ್ದು 5 ನಿಮ್ಮ ಜೆ ಪಿ ನಗರ ವಿದ್ಯಾನಪುರಂ ವಿದ್ಯಾನಪುರಮಿಂದ ಬಂದಿರೋದು ನಾವು ಇವ್ರ ಮನೆ ಜೆ ಪಿ ನಗರ ಅಲ್ಲಿ ಜೆ ಪಿ ನಗರ ಬಂದು 8 9 ವಿದ್ಯಾನಪುರಂ ಬಂದು ಒಂದು 5 ಕಿಲೋಮೀಟ್ರು ನಾನು ತಿಂದಾಯ್ತು ನಾನು ಸಾಕು ಒಂದು ಕೈ ತೊಳ್ಕೊಂಡೆ ತಿಂತಾವನೆ ಗೂಗಲ್ ಅಂತೂ ಕಿತ್ಕೊಳ್ಳೋದೈತೆ ಗೂಗಲ್ ಕಿತ್ಕೊಳ್ಳೋದೈತಲ್ವಾ ಮಳೆ ಬರ್ತೈತೆ ನೋಡೋಣ ಎಷ್ಟು 50-60 ಮೀನು 50-60 ದೋಸೆ ಸರಿ ಮೀನು 50 ರೂಪಾಯಿ ಫ್ಯಾನ್ ಐತೆ ಕಣ ಈ ಕಡೆ ಫ್ಯಾನ್ ಐತೆ ನಮ್ಗೊಂದು ಘಾಟ್ ಹೊಡಿತೈತೆ ಇದನ್ನೇ ದೋಸೆ ಸರ್ 50 ದೋಸೆ ಸೇರಿ 50 ಇತ್ತು ಅವಾಗ ಬಟ್ ಇವಾಗ ಏನು ರೇಟ್ ಇದೆ ಗೊತ್ತಿಲ್ಲ
ಒಂದು 5ರಿಂದ 10 ರೂಪಾಯಿ ಡಿಫ್ರೆನ್ಸ್ ಇರ್ಬೋದು. ಹೇಳಿದ್ನಲ್ಲ 100 ರೂಪಾಯಿ ಇದ್ರೆ ಸಾಕು ಹೊಟ್ಟೆ ತುಂಬಿಡುತ್ತೆ. 2 ಮೀನು ಒಂದು 4 ವರ್ಷ ತಿಂದ್ಬಿಟ್ರೆ ಮುಗೀತು. 100 ರೂಪಾಯಿ ಹೊಟ್ಟೆ ತುಂಬಿಟ್ಟು ಹೋಗ್ಬೋದು. ಸೇಮ್ ಐಡಿಯಾ. ನೀವು ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಯಾವ್ದಾದ್ರು ಕಾರ್ಗೆ ಲೋ ಬಜೆಟಲ್ಲಿ ಬೇಕು ನಮ್ಮ ಪೇಜಲ್ಲಿ ಬರ್ತಾ ಇರುತ್ತೆ. ಇದೆ ಇನ್ನೂ ತಿಂತಾವನೇನು. ಓಕೆ ಹಾಂ ಬೈ. ಈ ಕಡೆ ದೀರ್ಘ ಈ ಕಡೆ ಇದು ಫುಲ್ಲು. ನಮ್ಮ ಚಾನಲ್ ಯಾವುದೋ ಒಂದು ಕೇಳ್ತಾ ಇದ್ರು, ಸಬ್ಸ್ಕ್ರೈಬ್ ಮಾಡಿಸಿದ್ವಿ. ಹಾಗೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು ನಮಗೆ. ಎಲ್ಲ ತಿಂದು ಮುಗಿಸ್ತಾವನು. ಕೈ ತೊಳ್ಕೊಳಕ್ಕೆ ಹೋಗೋನೆ. ನೋಡೋಣ ಈಗ ಬಿಲ್ ಎಷ್ಟಾಗೈತೆ ಕೇಳೋದು ಅವ್ರನ್ನ. ಬಿಲ್ಲೇ ಜಾಸ್ತಿ ಏನು ಆಗಿರಲ್ಲ, ಸಾಕಾಗಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸು. ಫುಲ್ ಘಾಟು ಗಾಯ್ಸ್, ಘಾಟು ಫುಲ್ ಹೊಡಿತೈತೆ ಬಾಯಿಗೆ. ಅದೇನು ಹೊರಗಡೆ ಕೊಡ್ಕೊಂಡು ಸಿಗ್ತಾರೋ ಗೊತ್ತಿಲ್ಲ. ಬೈ ಎಷ್ಟಾಯ್ತಾ? 170, 170. ಆಗಿದೆ ನೋಡಿ. ಹೌದಾ? 170 ಕೊಡೋದಾ? 170 ವರ್ತು ಅಂತಲೇ ಹೇಳ್ಬೋದು. ಒಬ್ರಿಗೆ 85 ರೂಪಾಯಿ ಬೀಳ್ತು. 170 ರೂಪಾಯಿ ಆಗಿದೆ. 85 ರೂಪಾಯಿ ಆಯಿತು. 85 ರೂಪಾಯಿ ಬೀಳ್ತು ಒಬ್ರಿಗೆ ಹೊರತು. ಮೈಸೂರು ಯಾರೋ ಇದ್ದರೆ ವಿಡಿಯೋ ನೋಡ್ತಾ ಇದ್ರೆ ಹೌದು ಬನ್ನಿ ಅಂಗಡಿಗೆ. ನಮ್ಮ ಮೈಸೂರು ಮಂಡಿ ಮಾಲ್ ಹತ್ರ ಇರೋದು ಇದು. ಇನ್ನೊಂದು ವಿಡಿಯೋ ಸಿಗ್ತೀವಿ. ನಮ್ಮ ಚಾನಲ್ನ ಯಾರು ಇನ್ನೂ ಹಂಗೆ ಸಬ್ಸ್ಕ್ರೈಬ್ ಮಾಡ್ತೀವಿ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.